ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದಷ್ಟು ಬ್ಲೌಸ್ಗೂ ಸ್ಟಿಚ್ ಮಾಡಿದ್ದೀನಿ. ಇದಿನ್ನೂ ಉಗ್ಸಾಕೋಕ್ಕೂ ಕೊಟ್ಟಿಲ್ಲ. ಉಗ್ಸಾಕೋಕ್ಕೆ ಕೊಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಐರನ್ ಮಾಡಬೇಕಾಗುತ್ತೆ. ಆಮೇಲೆ ಓರ್ಲಾಕ್ ಮಿಷಿನ್ ಬೇರೆ ರಿಪೇರಿ ಆಗಿದೆ. ಓರ್ಲಾಕ್ ಮಿಷಿನ್ ಇಲ್ಲ. ಸದ್ಯಕ್ಕೆ ಅವ್ರಿಗೆ ಏನೇ ಎಕ್ಸ್ಕ್ಯೂಸ್ ಕೇಳಿ ಕೊಡಬೇಕು. ಇನ್ನೇನು ಮಾಡೋಕ್ಕಾಗಲ್ಲ. ಮಿಷಿನ್ ತರಬೇಕು ಅಂದ್ಕೊಂಡಿದ್ದೀನಿ, ಆದರೆ ಟೈಮ್ ಇಲ್ಲ ಹೋಗೋಕ್ಕೆ. ಓರ್ಲಾಕ್ ಮಿಷಿನ್ ಮತ್ತು ಜಿಗ್ಜಾಗ್ ಮಿಷಿನ್ ಎರಡೂ ತರಬೇಕು. ಮತ್ತು ಇವಾಗ ಇದು ಯಾವ್ಯಾವ ಬ್ಲೌಸು ಹೊಲ್ದಿದ್ದೀನಿ ಅಂತ ಬನ್ನಿ ನೋಡೋಣ. ಒಂದು ಸಿಂಪಲ್ ಡಿಸೈನ್ಗಳು ಅಂತಲೇ ಹೇಳ್ಬೋದು. ಒಂದಷ್ಟು ಲಂಗ ಬ್ಲೌಸ್ ಎಲ್ಲ ಹೊಲಿದೆ, ಅದು ಆಲ್ರೆಡಿ ಅಲ್ಲೇ ತೊಗೊಂಡೋಗ್ಬಿಟ್ಟು ಅದು ವೀಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಅಂದರೆ ಕಟಿಂಗ್ ವೀಡಿಯೋ, ಸ್ಟಿಚಿಂಗ್ ವೀಡಿಯೋ ಮಾಡಿದ್ದೀನಿ, ಆದರೆ ಫುಲ್ ಅದನ್ನು ತೋರ್ಸೋಕ್ಕೆ ಆಗಲಿಲ್ಲ ನನಗೆ. ಸೀರೆ ಅದು ಡ್ರೆಸ್ನ ಅವ್ರು ಅರ್ಜೆಂಟಲ್ಲಿ ತೊಗೊಂಡೋಗ್ಬಿಟ್ರು. ಹಾಗಾಗಿ ಹೊಲ್ದಿರುವಂಥ ಒಂದಷ್ಟು ಬ್ಲೌಸ್ಗಳನ್ನ ತೋರಿಸ್ತೀನಿ, ಬನ್ನಿ ನೋಡೋಣ. ಆಮೇಲೆ ಏನು ಪ್ರೈಸ್ ತೊಗೋತೀನಿ ಮೇಯ್ನಾಗಿ ಅನ್ನೋದನ್ನು ಹೇಳ್ತೀನಿ. ಅಂದರೆ ಕೆಲವೊಂದು ಕಡೆ ನಾನು ಒಂದು ವೀಡಿಯೋದಲ್ಲಿ ನೋಡಿದೆ, ಒಂದು ಬ್ಲೌಸ್ಗೆ ಒಬ್ಬೊಬ್ಬರು ಒಂದೊಂದು ರೇಟ್ ಇದೆ. ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಕಡಿಮೆನೇ, ಇವಾಗ್ಲೂ ಕಡಿಮೆ ಇದೆ. ಸಿಟಿ ಕಡೆ ಸ್ವಲ್ಪ ಕಮ್ಮಿ ಅಂದರೂ 350 ರೂಪಾಯಿಗಿಂತ ಕಡಿಮೆ ಎಲ್ಲೂ ಇಲ್ಲ. 350 ಅಂತೂ ಇದ್ದೇ ಇದೆ. ಓಕೆನಾ? ಹಂಗಾಗಿ ನಿಮ್ಮ ಕಡೆ ಏನು ರೇಟ್ ಇದೆ ಅಂತ ಕಮೆಂಟ್ ಮಾಡಿ. ಓಕೆನಾ? ಇವಾಗ ಇದು ಬಂದ್ಬಿಟ್ಟು ಮಾಮೂಲಿ ಸ್ಕ್ವಯರ್ ನೆಕ್ಕಲ್ಲಿ ಇಟ್ಟಿದ್ದೀನಿ. ಇದಿನ್ನೂ ಐರನ್ ಮಾಡಬೇಕು, ಉಕ್ಸ್ ಹಾಕಬೇಕು. ನೋಡಿ, ಉಕ್ಸ್ ಹಾಕಿಲ್ಲ, ಕೊಡಬೇಕು ಇವಾಗ ಫೋನ್ ಮಾಡಿ. ಅದಕ್ಕೋಸ್ಕರ ಒಂದು ಸಲ ವೀಡಿಯೋ ಮಾಡಿಬಿಡೋಣ. ಆಮೇಲೆ ಬೇಕಾದರೆ ಉಕ್ಸೆಲ್ಲ ಹಾಕಿದ್ಮೇಲೆ ಐರನ್ ಮಾಡ್ಕೊಡೋಕೆ ಸರ್ ಹೋಗುತ್ತೆ. ಆಮೇಲೆ ಇವ್ರದ್ದು ಇನ್ನೂ ಒಂದು ಡ್ರೆಸ್ ಕೊಡಬೇಕು. ಅದಕ್ಕೋಸ್ಕರ ಈ ಥರ ಇದು ಮಾಡಿದ್ದೀನಿ. ನೋಡ್ಬೇಕು, ಇವತ್ತು ನಾಳೆಲ್ಲಿ ಬರ್ತಾರೆ. ಬ್ಲೌಸೆಲ್ಲ ಆಗಿದೆ, ಇನ್ನು ಡ್ರೆಸ್ ಹೊಲಿಬೇಕು. ಒಂದು ಡ್ರೆಸ್ ಕೊಟ್ಟಿದ್ದಾರೆ, ಚೂಡಿದಾರು, ಟಾಪು, ಪ್ಯಾಂಟು, ಅದು ರೆಡಿ ಮಾಡಬೇಕು. ಓಕೆನಾ? ಇದು ಬಂದ್ಬಿಟ್ಟು ನಾನು ತೊಗೊಳ್ಳುವಂಥದ್ದು ಈ ಬ್ಲೌಸ್ಗೆ. ಇದಕ್ಕೇನು ಡಿಸೈನ್ ಏನಿಲ್ಲ. 350 ರೂಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ? ಈ ಬ್ಲೌಸ್ಗೆ. ಆಮೇಲೆ ನಾನು 450 ತೊಗೋತೀನಿ ಹೊಸ ಕಸ್ಟಮರ್ಸ್ಗೆ. ಒಬ್ಬೊಬ್ಬರು ಕೊಡ್ತಾರೆ, ಅಂದರೆ ಯಾಕೆಂದರೆ ಬೇರೆ ಕಡೆ ಜಾಸ್ತಿ ಇರೋದು ಗೊತ್ತಿರೋರು 450 ಕೊಡ್ತಾರೆ. ಇಲ್ಲ ಅನ್ನೋರು ಕೆಲವರು ಕಮ್ಮಿ ಮಾಡಿ ಅನ್ಕೋತಾರೆ, 400 ಕೊಡ್ತಾರೆ, 350 ಕೊಡ್ತಾರೆ, 280, 250 ಕೊಡೋರು ಇದ್ದಾರೆ. ಓಕೆನಾ? ಅಂದರೆ ಆಲ್ಮೋಸ್ಟ್ ಎಲ್ಲ ಥರದ ಪ್ರೈಸು ಬರುತ್ತೆ ನನಗೆ. ಅಂದರೆ ಇವಾಗ ನನ್ನ ಹಳೇ ರೆಗ್ಯುಲರ್ ಕಸ್ಟಮರ್ಸೂ ಈಗಲೂ 250, 280 ಅಷ್ಟು ಕೊಡ್ತಾರೆ. ಅಂದರೆ ನನ್ನ ಸ್ಟಾರ್ಟಿಂಗ್ ನಾನು ಕಲ್ತಾಗಿಂದನೂ ಹೊಲಿತಾ ಇದ್ದೀನಲ್ಲ, ನಾನು ಆಗಿನಿಂದ ನನ್ನ ರೆಗ್ಯುಲರ್ ಕಸ್ಟಮರ್ ಅಂತಲೇ ಹೇಳ್ಬೋದು. ಅವ್ರ ಹತ್ರ ಸ್ವಲ್ಪ ಕಡಿಮೆನೇ. ಅಂದರೆ ಮಾಮೂಲಿ ಅವ್ರಿಗೊಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಮಾಡ್ತಾಯಿರ್ತೀನಿ ಅವಾಗವಾಗ. ಅಂದರೆ ಡಿಸೈನ್ಸ್ ಏನಾರು ಹೊಲಿದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ ಅವ್ರಿಗೆ. ಓಕೆನಾ? ಹಾಗಾಗಿ ಇದಕ್ಕೆ ನಾನು ತೊಗೊಳ್ಳೋ ಪ್ರೈಸು 350. ನಿಮ್ಮ ಕಡೆ ಏನು ಪ್ರೈಸ್ ತೊಗೋತೀರಾ ಅಂತ ಕಮೆಂಟ್ ಮಾಡಿ. ಓಕೆನಾ? ಮತ್ತು ಇದು ಅವ್ರದ್ದೇನೆ. ಇದು ಏನು ಡಿಸೈನ್ ಏನಿಲ್ಲ, ಮಾಮೂಲಿ ಸ್ಕ್ವಯರ್ ನೆಕ್ಕಲ್ಲಿ ಇಟ್ಟಿರುವಂಥದ್ದು. ಮಾಮೂಲಿ ಸ್ಲೀವ್ಸ್ ಎಲ್ಲ ಮತ್ತು ರೇಷ್ಮೆ ಸೀರೆ. ಇದು ಅವರು ಸೀರೆ ಇದು ಬ್ಲೌಸ್ ಕೊಡೋಕ್ಕೂ ಹಿಂದೆ ಮುಂದೆ ಎಲ್ಲಾಡ್ತಾರೆ, ಏನೋ ನಾವು ತಿನ್ಕೊಂಡ್ಬಿಡ್ತೀವಿ ಅನ್ನೋಂಗೆ. ಈ ಥರದ ಕಸ್ಟಮರ್ಸ್ ಒಬ್ಬರು ಇರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅಂದರೆ ಎಲ್ಲ ಸ್ಲೀವ್ ಸ್ವಲ್ಪ ಉದ್ದ ಹೇಳಿದ್ರು, ಸೊಂಟನೂ ಸ್ವಲ್ಪ ಉದ್ದ ಹೇಳಿದ್ರು, ಎಲ್ಲ ರೆಡಿ ಮಾಡಿದ್ದೀನಿ. ಅಂದರೆ ಅದೇ ಮಿಕ್ಕಿದ್ರೆ ಕೊಡಿ ಅಂತ ಹೇಳಿದ್ರು, ಬಾರ್ಡ್ರಲ್ಲಿ ಮಿಗುತ್ತೆ. ಇಲ್ಲಿ ಕೊಟ್ಟನಲ್ಲ, ಅದಕ್ಕೆ ಅದೆಲ್ಲ ಕೊಟ್ಟಿಲ್ಲ ನಾನು. ಇಲ್ಲಿ ಕೊಟ್ಟೆ, ಇಲ್ಲಿ ಕೊಟ್ಟಿಲ್ಲ. ಆಮೇಲೆ ಎಕ್ಸ್ಟ್ರಾ ದುಡ್ಡು ಕೇಳಿದ್ರೆ ಕೊಡೋಲ್ಲ ಇವರು. ಅದಕ್ಕೆ ನಾನು ಇದು ಕಟ್ ಮಾಡಿ ಕೊಡ್ಬೋದಿತ್ತು, ಆದರೆ ಅವ್ರು ಎಕ್ಸ್ಟ್ರಾ ಅಮೌಂಟ್ ಕೊಡೋಲ್ಲ. ಅದಕ್ಕೆ ಸುಮ್ಮನೆ ನಾವು ಇವಾಗ ಹೊಲ್ದ್ಬಿಟ್ಟು ಕೇಳಿದ್ರೆ ಕೊಡೋಲ್ಲ. ಅವರೇ ಹೊಲಿ ಅಂದಾಗ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಂದರೆ ಅವಾಗ ಸುಮ್ಮನೆ ಆಗ್ತಾರೆ. ನಾವು ಹೊಲ್ದ್ಬಿಟ್ಟು ಕೇಳಿದ್ರೆ ಕೊಡೋಲ್ಲ ಅವರು. ನಾವು ಹೇಳಿರ್ಲಿಲ್ವಲ್ಲ, ಇಷ್ಟೇ ತಾನೇ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೊಲ್ದಿಲ್ಲ. ಕೊಟ್ಟಿದ್ರೆ ಈ ಪಟ್ಟಿನೇ ಇಲ್ಲಿ ಕೊಡ್ಬೋದಿತ್ತು, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಕೊಟ್ಟಿಲ್ಲ. ಓಕೆನಾ? ಇದಕ್ಕೂ ಅಷ್ಟೇ ನಾನು 350 ರೂಪೀಸ್ ಚಾರ್ಜ್ ಮಾಡ್ತೀನಿ. ಲೈನಿಂಗ್ ಬ್ಲೌಸ್ಗೆ ಆಲ್ಮೋಸ್ಟ್ 350. ನಾನು ಹೇಳೋದ್ನಲ್ಲ, ಎಲ್ಲೋ ಒಬ್ಬೊಬ್ರಿಗೆ 400, 450. ಹೊಸ ಕಸ್ಟಮರ್ಸು ಹೇಳ್ತೀನಿ. ಅವರೊಬ್ಬೊಬ್ಬರು ಹೊರಗಡೆ ರೇಟ್ ಜಾಸ್ತಿ ಇರೋದು ಗೊತ್ತಿರೋರು ಆರಾಮಾಗಿ ಇದು ಮಾಡ್ಕೋತಾರೆ. ಓಕೆನಾ? ಇನ್ನೂ ಐರನ್ ಮಾಡಿಲ್ಲ, ಹಾಗಾಗಿ ಇನ್ನೂ ಉಕ್ಸು ಎಮ್ಮಿಂಗು ಏನೂ ಮಾಡಿಲ್ವಲ್ಲ, ಅದಕ್ಕೆ ಸ್ವಲ್ಪ ಇದಾಗಿದೆ. ಓಕೆನಾ? ಇದು ಬಂದ್ಬಿಟ್ಟು ದೊಡ್ಡ ಬ್ಲೌಸ್. ಇದು 400 ತಗೊಳ್ಳೇಬೇಕಾಗುತ್ತೆ. ಯಾಕೆಂದರೆ ನೋಡಿ, 42, 44 ಇದೆ ಸುತ್ತಳತೆ ಬರುತ್ತೆ. ಅದು ಹೇಳಿದ್ನೆಲ್ಲ ಸೀರೆ ಇದ್ರದ್ದು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ. ನೋಡಿ, ಫುಲ್ಲು ದೊಡ್ಡ ಪ್ಯಾಚೆಲ್ಲ ಕೊಟ್ಟು ಹೊಲ್ದಿರುವಂಥದ್ದು. ಏನು ಮಾಡೋಕ್ಕಾಗಲ್ಲ, ಈ ಥರ ದೊಡ್ಡ ದೊಡ್ಡ ಬ್ಲೌಸ್ಗೆ ಪ್ಯಾಚ್ ಕೊಡಲೇಬೇಕಾಗುತ್ತೆ. ಆದ್ರೂ ನೋಡಿ, ಇಲ್ಲಿ ಕಂಕ್ಳ ಹತ್ರ ಪ್ಯಾಚ್ ಬಂದೇ ಬರುತ್ತೆ. ಸೀರೆ ಪೀಸಲ್ಲಿ ಸ್ವಲ್ಪ ಕೊಟ್ಟು ಹೆಂಗೋ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಇವ್ರ ಹತ್ರನೂ ಅಷ್ಟೇ. ಇದು ನಾನು 400 ತೊಗೋತೀನಿ. ಇದು ದೊಡ್ಡ ಸೈಜ್ ಬ್ಲೌಸ್ ಅಲ್ವಾ, ಹಂಗಾಗಿ ಇವ್ರ ಹತ್ರ 400 ತೊಗೋತೀನಿ. ಯಾಕೆಂದರೆ ಇದು ಬಿಗ್ ಸೈಜಾಗಿ 450 ತೊಗೋಬೋದು. ಓಕೆನಾ? ಯಾಕೆಂದರೆ ಬಿಗ್ ಸೈಜ್. ಆಮೇಲೆ ಇದಕ್ಕೆ 110 ಲೈನಿಂಗ್ ಬೇಕೇ ಬೇಕು. ನೀವು 1 ಮೀಟ್ರಲ್ಲಿ ಮಾಡ್ತೀನಿ ಅಂದರೆ ಆಗೋದೇ ಇಲ್ಲ. 110 ಇಲ್ಲ 120 ತೊಗೊಳ್ಳೇಬೇಕಾಗುತ್ತೆ ಲೈನಿಂಗ್ನ. ಓಕೆನಾ? ಯಾಕೆಂದರೆ ಉದ್ದ ಸ್ಲೀವ್ಸು ಈ ಸುತ್ತಳತೆ ಜಾಸ್ತಿ ಇರೋದ್ರಿಂದ ಬೇಕೇ ಬೇಕು. ಓಕೆನಾ? ಲೈನಿಂಗ್ ಬಟ್ಟೆ. ಹಂಗಾಗಿ ಇದಕ್ಕೆ ನಾನು 400 ರೂಪೀಸ್ ಚಾರ್ಜ್ ಮಾಡ್ತೀನಿ. ಅಂದರೆ ಸ್ವಲ್ಪ ಹಿಂಗೆ ಈ ಥರ ಬಿಗ್ ಸೈಜಲ್ಲಿದ್ದರೆ 400 ರೂಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ? ಇದು ಆಯಿತು. ಮತ್ತು ಈ ಬ್ಲೌಸ್ ಬಂದು ಹ್ಯಾರಿ ವರ್ಕ್ ಬ್ಲೌಸು.
ಇದು ನೋಡಿ, ಇದು ಅಂದರೆ ಇದು ರೆಡಿಮೇಡು, ಮಾಮೂಲಿ ಮಾಡಿಸಿರೋದಲ್ಲ, ರೆಡಿಮೇಡಲ್ಲಿ ಬರುತ್ತಲ್ಲ ಆ ವರ್ಕು. ಇದು ಆಲ್ರೆಡಿ ಕಪ್ಪು ಆಗಿಬಿಟ್ಟಿದೆ. ಇದು ಒಂದು ಸಲ 2 ಸಲ ಹಾಕ್ಕೊಂಡ್ರೆ ಇನ್ನೂ ಕಪ್ಪು ಆಗುತ್ತೆ, ಆಮೇಲೆ ಎಲ್ಲ ಉದುರೋಗುತ್ತೆ. ಅಷ್ಟು ಗ್ಯಾರಂಟಿ ಇರೋಲ್ಲ ಇದು. ಎಲ್ಲ ಆಗಲೇ ಒಂಥರ ಕಪ್ಪು ಆಗಿದೆ. 1-2 ಸಲ ಹಾಕ್ಕೊಂಡ್ರೆ ಅಷ್ಟೇ. ಇದು ಒಂದು ಸಲ ನೀರಿಗೆ ಹಾಕೋಷ್ಟರಲ್ಲಿ ಬೆಳ್ಳಗಾಗ್ಬಿಡುತ್ತೆ, ಅಂದರೆ ಕರ್ರಗಾಗ್ಬಿಡುತ್ತೆ. ಅದು ಆ ಥರದ್ದು ಯಾರಿ ವರ್ಕ್ ಬ್ಲೌಸ್ ಇದು. ಇದೆಲ್ಲ ತುಂಬ ಟ್ರೆಂಡಿಂಗ್ ಇದೆ ಇವಾಗ. ತುಂಬ ಜನ ಈ ಥರದ್ದು ತೊಗೊಂಡು ಹೊಲಿಸ್ಕೋತಾರೆ. ಯಾರಿ ವರ್ಕ್ಗೆ ಜಾಸ್ತಿ ಕಾಸ್ಟ್ಲಿ ದುಡ್ಡು ಕೊಡಬೇಕಲ್ಲ ಅನ್ನೋದಕ್ಕೋಸ್ಕರ. ಒಟ್ಟು ಚೆನ್ನಾಗಿದೆ, ಏನು ಅಷ್ಟೇನು ಇದಿಲ್ಲ, ಚೆನ್ನಾಗಿದೆ ನೋಡಿ. ಹ್ಯಾಂಡ್ಸ್ ಈ ಥರ ಬಂದಿದೆ. ಇವರು ಉದ್ದ ಹೇಳಿದರು, ನಾನು ಬಟ್ಟೆ ಸಾಕಾಗಿಲ್ಲ, ಅದಕ್ಕೆ ಇರುವಷ್ಟಕ್ಕೆ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದ್ದೀನಿ. ಈ ಥರ ಬಂದಿದೆ. ಇದು ಹ್ಯಾಂಡ್ ವರ್ಕಲ್ಲಿ ಬಂದಿರುವಂಥದ್ದು. ನೋಡ್ತಾ ಇರ್ಬೋದು, ಇದೆಲ್ಲ ಎಷ್ಟು ಕಪ್ಪು ಆಗೋಗಿದೆ. ಅಷ್ಟೇ. ಇದು ಹೇಳಿದ್ನಲ್ಲ, ಒಂದು ಸಲ ಇನ್ನೊಂದು ಸಲ ಹಾಕ್ಕೊಳ್ಳೋಷ್ಟರಲ್ಲಿ ಇದೆಲ್ಲ ಫುಲ್ಲು ಮುತ್ತುಗಳೆಲ್ಲ ಇನ್ನೂ ಕರ್ರಗಾಗ್ಬಿಡುತ್ತೆ. ಓಕೆನಾ? ಅಂದ್ಬಿಟ್ಟು ತಗೊಳ್ಳೋರು ನಿಲ್ಲಿಸಲ್ಲ, ತಗೋತಾರೆ. ಏನು ಇವಾಗ ವರ್ಕಿಗೆ ಕೊಡೋ ಬದಲು ಇದು ಈ ಥರ 1 ಸಲ 2 ಸಲ ಹಾಕ್ಕೊಂಡು ಬಿಸಾಕಿದ್ರೆ ಆಯಿತು ಅನ್ನೋರು ಜಾಸ್ತಿ ಇದ್ದಾರೆ. ಓಕೆನಾ? ಇವಾಗ ಈ ರೀತಿ ಬೀಡ್ಸ್ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಟ್ಟೆ ಇದರಲ್ಲಿ ಅಡ್ಜಸ್ಟ್ ಮಾಡಿ ಹೊಲ್ದಿದ್ದೀನಿ. ಬಟ್ಟೆ ತುಂಬಾ ಕಡಿಮೆ ಇತ್ತು, ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿ, ಆಮೇಲೆ ನಾವು ಫಸ್ಟೇ ಲೈನಿಂಗ್ ಕಟ್ ಮಾಡೋದ್ರಿಂದ ಅದರಲ್ಲಿ ಅಡ್ಜಸ್ಟ್ ಮಾಡ್ತೀವಿ. ಫಸ್ಟು ಲೈನಿಂಗ್ಗೆ ಇಟ್ಕೊಂಡು ಆ ಲೈನಿಂಗ್ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಕೊಂಡು ತೆಗಿಯೋದ್ರಿಂದ ಅವಾಗ ನಮ್ಗೆ ಬಟ್ಟೆ ಸೇವ್ ಆಗುತ್ತೆ. ಓಕೆನಾ? ಈ ಥರ ಬ್ಲೌಸ್ ಪೀಸ್ಗಳೆಲ್ಲ ಆ ಥರನೇ ಮಾಡ್ಕೋಬೇಕು, ಡೈರೆಕ್ಟಾಗಿ ನಾವು ಕಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಈ ರೀತಿ ಯಾರಿ ವರ್ಕ್ ಬ್ಲೌಸ್ ಇದು. ಓಕೆನಾ? ಇದು ಬಂದ್ಬಿಟ್ಟು ಸಿಂಪಲ್ ಡಿಸೈನ್. ಇದು ಒಬ್ಬರದೇನೆ, ಇನ್ನೂ ಒಂದು 10 ಬ್ಲೌಸ್ವರೆಗೂ ಇದೆ ಆ್ಯಕ್ಚುಲಿ. ಇದೆಲ್ಲ ಡೈಲಿ ಯೂಸ್ಗೆ ಅಂತ ಹೇಳಿದ್ದಾರೆ. ಸಿಂಪಲ್ಲಾಗಿ ಏನಾದ್ರು ಡಿಸೈನ್ ಇಟ್ಬಿಡಿ, ಪೈಪಿಂಗ್ ಏನಾದರೂ ಅಂತ ಹೇಳಿದ್ರು. ನಾನು ಅದಕ್ಕೆ ಸಿಂಪಲ್ಲಾಗಿ ಇಟ್ಟಿದ್ದೀನಿ. ಇದೆಲ್ಲ ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಅಂತ ಡಿಸೈನ್. ಆಲ್ರೆಡಿ ಇದ್ರದ್ದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಓಕೆನಾ? ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಡಿಸೈನ್ಸ್ ಇವೆಲ್ಲ. ಡಿಸೈನ್ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ, ಆಮೇಲೆ ಸ್ಟಿಚಿಂಗ್ ಮಾಡಿಬಿಟ್ಟು ನೀವು ಒಂದು ಸ್ವಲ್ಪ ಅಮೌಂಟ್ನ ಜಾಸ್ತಿ ತೊಗೋಬೋದು. ಓಕೆನಾ? ಈ ಥರ ಪೋಟ್ಲಿ ಬಟನ್ ಆಗಲಿ, ಈ ಥರ ಇನ್ನೂ ಬೇರೆ ಡಿಸೈನ್ ತೋರಿಸ್ತೀನಿ. ಸಿಂಪಲ್ ಡಿಸೈನ್ಗಳು ಅಂತಲೇ ಹೇಳ್ಬೋದು. ಇದು ಸಿಂಪಲ್ಲಾಗಿ ಅಂದರೆ ಬಿಗಿನರ್ಸ್ಗೆ ತುಂಬ ಈಸಿ ಆಗುವಂಥ ಡಿಸೈನ್ಸ್ ಇದು. ರೌಂಡ್ ನೆಕ್ ಇಟ್ಬಿಟ್ಟು ಈ ಥರ ಪೋಟ್ಲಿ ಬಟನ್ ಇಟ್ಬಿಟ್ರೆ ಸೂಪರಾಗಿ ಕಾಣುತ್ತೆ. ಓಕೆನಾ? ಈ ಥರ ಇದೆ. ಇದಕ್ಕೆ ಬಂದ್ಬಿಟ್ಟು ನಾನು ಚಾರ್ಜ್ ಮಾಡುವಂಥದ್ದು 350 ರುಪೀಸ್. ಓಕೆನಾ? 350. ಇದಕ್ಕೆ ಒಂದು 50 ರುಪೀಸ್ ಚಾರ್ಜ್ ಮಾಡ್ತೀನಿ. ಪೋಟ್ಲಿ ಬಟನ್ ಹಾಕೋಕ್ಕೆ 50 ರುಪೀಸ್, ಅಲ್ಲಿಗೆ 400 ರುಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ? ಯಾಕೆಂದರೆ ಇದು ಪೋಟ್ಲಿ ಬಟನ್ ತೊಗೋಬೇಕು, ಅದನ್ನ ನಾಟ್ ಹಾಕಬೇಕು, ಹೂವು ಕಟ್ಬಿಟ್ಟು ಮತ್ತೆ ಸ್ಟಿಚಿಂಗ್ ಮಾಡಬೇಕಲ್ಲ, ಅದಕ್ಕೆ ಒಂದು 50 ರುಪೀಸ್ ಚಾರ್ಜ್ ಮಾಡ್ತೀನಿ. ನಿಮ್ಮ ಕಡೆ ಇವಾಗ ನಾವು ಇನ್ನೂ ಕಡಿಮೆ ತಗೋತೀವಪ್ಪ ಅಂದ್ಕೊಂಡಿರೋರು ಬೇಕಾದ್ರೆ ಒಂದು 20 ರುಪೀಸ್ 30 ರುಪೀಸ್ ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? ಯಾಕೆಂದರೆ ನಾವು ಇಷ್ಟೇ ತೊಗೊಳ್ಳಿ ಅಂತ ನಮ್ಮ ಕಡೆ ತೊಗೋತಾರೆ ಅಂದರೆ ನಿಮ್ಮ ಕಡೆ ತೊಗೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ನಿಮ್ಗೆ ಯಾರಿಗಾದ್ರೂ ಹಂಗೆ ಅನಿಸಿದ್ರೆ ಒಂದು 20 ರುಪೀಸ್ 30 ರುಪೀಸ್ ಎಕ್ಸ್ಟ್ರಾ ತೊಗೋಬೋದು. ಓಕೆನಾ? ಇದು ನಾನು ಹೇಳ್ದಂಗೆ 400 ರುಪೀಸ್ ಚಾರ್ಜ್ ಮಾಡ್ತೀನಿ. 350 ರುಪೀಸ್ ಸ್ಟಿಚಿಂಗ್ಗೆ, ಇದು ಎಕ್ಸ್ಟ್ರಾ ಕೊಟ್ಟಿರೋದಕ್ಕೆ 50 ರುಪೀಸ್. ಓಕೆನಾ? ಇದು ಅವ್ರದ್ದೇನೆ ಸೇಮ್, ಇದಕ್ಕೂ ಅದೇ ಪ್ರೈಸು. ಇವಾಗ ನಾನು ಹೇಳೋದನ್ನ ಅದೇ ಪ್ರೈಸಲ್ಲೇ ಮಾಡಬೇಕು, ಏನು ಮಾಡೋದಕ್ಕಾಗಲ್ಲ. ಅವರು ಇನ್ನೂ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಇದಕ್ಕೆ ಈ ರೀತಿ ಡಿಸೈನ್ ಮಾಡಿದ್ದೀನಿ. ಇಲ್ಲೊಂದು ಬಟನ್ ಇಡಬೇಕು, ನೋಡೋಣ ಯಾವ್ದಾದ್ರು ಮ್ಯಾಚಿಂಗ್ ಆದರೆ ಒಂದು ಬಟನ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ. ಇದು ಒಂಥರ ಸಿಂಪಲ್ ಡಿಸೈನ್. ಇದ್ರದ್ದು ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. ಇದು ಒಂಥರ ಸಿಂಪಲ್ಲಾಗಿರುವಂಥ ಡಿಸೈನು. ನಾನು ಹೇಳಿದ್ರೆ ಆಪೋಸಿಟ್ ಕಲರಲ್ಲಿ ಆದರೆ ಇದರಂತೂ ಸೂಪರಾಗಿ ಕಾಣುತ್ತೀವಲ್ಲ, ಆಪೋಸಿಟ್ ಕಲರ್ಸಲ್ಲಿದ್ದರೆ ಇದು ಕಾಣಿಸುತ್ತೆ. ಇಲ್ಲಾಂದರೆ ನೋಡಿ, ಈ ಥರ ಒಂದೇ ಕಲರ್ ಆದರೆ ಅಷ್ಟು ಡಿಸೈನ್ ಕಾಣಿಸಲ್ಲ. ಓಕೆನಾ? ಈ ಥರದ್ದು ಇದಕ್ಕೂ ಅಷ್ಟೇ ನಾನು ಈ ಡಿಸೈನ್ ಮಾಡಿರೋದ್ರಿಂದ ಒಂದು 50 ರುಪೀಸ್. ನಾನು ಒಟ್ಟಲ್ಲಿ ಏನೋ ಒಂದು ಡಿಸೈನ್ ಮಾಡ್ತೀವಿ ಅಂದರೆ ಒಂದು 50-100 ರೂಪಾಯಿ ಜಾಸ್ತಿ ತೊಗೋತೀನಿ. ಈ ಥರ ಸಿಂಪಲ್ ಡಿಸೈನ್ಗೆಲ್ಲ ಒಂದು 50 ರುಪೀಸ್ ಅಂತೂ ಚಾರ್ಜ್ ಮಾಡ್ತೀವಿ. ಓಕೆನಾ? ಇದು ರೆಡಿ ಆಯಿತು. ಓಕೆನಾ? ಇದು ಅವ್ರದ್ದೇನೆ. ಇವು ಹೇಳಿದ್ನಲ್ಲ, ಇವ್ರದ್ದು ಇನ್ನೂ 10 ಬ್ಲೌಸ್ವರೆಗೂ ಇದೆ. ಇವಾಗ ಹಬ್ಬಕ್ಕೊಂದು ಡಿಸೈನಾಗಿ ಗ್ರ್ಯಾಂಡಾಗಿ ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಈಗ ಸದ್ಯಕ್ಕೆ ಇವೆಲ್ಲ ಡೈಲಿ ಯೂಸ್ಗೆ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಒಂದೊಂದು ಹಬ್ಬಕ್ಕೆ ಅವ್ರು ಕೇಳಿದಾಗ ಹೊಲ್ಕೊಡ್ಬೇಕಾಗುತ್ತೆ. ಇದು ಒಂಥರ ಯೂನಿಕಾಗಿ ಚೆನ್ನಾಗಿದೆ ನೋಡಿ ಡಿಸೈನು. ಇದನ್ನು ಬೇಕಾದರೆ ನೀವು ಆರಾಮಾಗಿ ಬಿಗಿನರ್ಸು ಸ್ಟಿಚ್ ಮಾಡ್ಬೋದು. ಓಕೆನಾ? ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ಗಳಿವೆಲ್ಲ. ನಾನು ಹೇಳ್ದಂಗೆ ಲಂಗ ಬ್ಲೌಸು ಒಂದಷ್ಟು ಬ್ಲೌಸ್ಗಳು, ಆಮೇಲೆ ಮೊನ್ನೆ ಪೈಪಿಂಗ್ ಹೊಲ್ದಿದ್ನಲ್ಲ ಅದು ಅಷ್ಟು ನೆನ್ನೆ ಇಸ್ಕೊಂಡು ಹೋಗ್ಬಿಟ್ರು. ಅದರದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಲ್ರೆಡಿ ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಹಾಕಿದ್ದೀನಿ, ಆದರೆ ಅದನ್ನು ಚೆನ್ನಾಗಿ ಬಂದಿತ್ತು. ಬ್ಲೌಸು, ಪೈಪಿಂಗ್ ಬ್ಲೌಸು ತುಂಬ ಚೆನ್ನಾಗಿ ಬಂದಿತ್ತು. ಪ್ರಿನ್ಸ್ ಕಟ್ಟಲ್ಲಿ ಪೈಪಿಂಗ್ ಎಲ್ಲ ಇಟ್ಟು ಐ ನೆಕ್ಕಲ್ಲಿ ಸ್ಟಿಚ್ ಮಾಡಿರೋದು ತುಂಬ ಚೆನ್ನಾಗಿ ಬಂದಿತ್ತು. ಓಕೆನಾ? ಈ ಥರ ಇದು ಅಷ್ಟೇ ನಾನು 400 ರುಪೀಸ್ ಚಾರ್ಜ್ ಮಾಡ್ತೀನಿ. ಓಕೆನಾ? ಹಂಗಾಗಿ ನಿಮ್ಮ ಕಡೆ ಏನು ಪ್ರೈಸ್ ತೊಗೋತಾರೆ ಅಂತ ಒಂದು ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ನೋಡ್ತೀರಾ ನಮ್ಮ ವೀಡಿಯೋನ, ಅವ್ರು ಯಾವ ನಿಮ್ಮ ಟೈಲರ್ಸ್ಗಳು ಏನೇನು ಪ್ರೈಸ್ ತೊಗೋತಾರೆ ಅನ್ನೋದು ನನಗೂ ಒಂದು ಐಡಿಯಾ ಬರುತ್ತೆ. ಆಲ್ರೆಡಿ ಒಂದು ವೀಡಿಯೋದಲ್ಲಿ ನೋಡಿದೆ,
ಫೇಸ್ಬುಕ್ಕಲ್ಲಿ. ಅದರಲ್ಲಿ ಹಿಂಗೇನೆ 120 150 ಹಳ್ಳಿ ಕಡೆ ಇನ್ನೂ ಅಷ್ಟು ಲೆವೆಲ್ಗಿದ್ದಾರೆ. ಅದಕ್ಕಿಂತ ಜಾಸ್ತಿ ಮೇಕ್ ಹೋಗೇ ಇಲ್ಲ. ಅದು ಹೆಂಗೆ ತೊಗೋತಾರೋ ಏನೋ ಗೊತ್ತಿಲ್ಲ. ಇವಾಗ ಆಚೆ ರೇಟ್ಗಳು ಅಷ್ಟೊಂದಿರುತ್ತೆ, ಆದರೆ ಬ್ಲೌಸ್ಗಳು ಕೊಡೋಕ್ಕೆ ಯಾಕೆ ಇದು ಮಾಡ್ತಾರೋ ಗೊತ್ತಿಲ್ಲ. ಅದು ಸಿಟಿಗಳಲ್ಲಂತೂ ಕಮ್ಮಿ ಮಾಡಲ್ಲ. ಓಕೆನಾ. ಹಾಗಾಗಿ ಇಲ್ಲಿ ಅಂದರೆ ಯಾಕೆಂದರೆ ಪ್ರತಿಯೊಂದು ಕೊಂಡಬೇಕು, ಪ್ರತಿಯೊಂದಕ್ಕೂ ಅಲ್ಲೇ ಬಂಡವಾಳ ಹಾಕ್ಬೇಕಾಗಿರೋದ್ರಿಂದ ಏನು ಮಾಡ್ತಾರೆ, ಬಜೆಟು ಕಡಿಮೆ ಮಾಡಲ್ಲ. ಓಕೆನಾ. ಹಾಗಾಗಿ ನಿಮ್ಮ ಕಡೆ ಏನು ಪ್ರೈಸ್ ಇದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.